ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ದೇವರ ಸಭೆಯೇ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದೆ ಅಂತ ನಂಬ್ತಾ ಇದ್ದೀನಿ. ಬನ್ನಿ, ಇವತ್ತು ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸ್ಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ವಿಮೋಚನಕಾಂಡ ಪುಸ್ತಕ ಅದರ 34ನೇ ಅಧ್ಯಾಯದ 27ರಿಂದ 35 ವಚನಗಳು ನಾವು ಇವತ್ತು ಧ್ಯಾನ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಮಾರ್ಕನ ಬರೆಸುವಾತ ಹೊಸ ಒಡಂಬಡಿಕೆಯಲ್ಲಿ 9ನೇ ಅಧ್ಯಾಯ ಅದರ 2ರಿಂದ 8 ವಚನಗಳ ಆಧಾರಿತವಾಗಿ ನಾವು ಇವತ್ತು ಪರಿಪೂರ್ಣವಾಗಿ ನಾವು ಧ್ಯಾನಾಂಶವನ್ನು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತು ನಮ್ಮ ಧ್ಯಾನಾಂಶ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ನಾವು ಅಂತಿಮ ಘಟ್ಟ ವಿಷಯದಲ್ಲಿ ಧ್ಯಾನ ಮಾಡ್ತೇವೆ. ಕಳೆದ 2-3 ದಿನಗಳಿಂದ ಆತನ ಮರಣದ ಮುನ್ಸೂಚನೆ ವಿಷಯದಲ್ಲಿ ಆತನ ತಿಳಿಸಿದ್ದ ವಿಷಯ, ಅದೇ ರೀತಿಯಲ್ಲಿ ಆತನ ನಿನ್ನೆ ಅಭಿಷೇಕದ ಕುರಿತು ನಾವು ಧ್ಯಾನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಸಹ ಆತನ ಒಂದು ಕ್ರಿಸ್ತನ ರೂಪಾಂತರ ವಿಷಯದಲ್ಲಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರಿಯರೇ. ಇವೆಲ್ಲವೂ ಆತನ ಶಿಲುಬೆಗೆ ಹತ್ತಿರವಾಗಿರುವಾಗ ನಡೆದಿರುವಂಥ ಘಟನೆಗಳಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ ಪ್ರಿಯರೇ, ನೋಡ್ರಿ ಇಲ್ಲಿ ನಾವೇನು ಗಮನಿಸ್ತೇವೆ, ಇಂದು ನಾವು ನಿಜವಾಗಲೂ ಧ್ಯಾನ ಮಾಡ್ತಿರುವಂಥ ಸತ್ಯವು ಅತ್ಯಂತ ಆಳವಾಗಿರುವಂಥ ವಿಷಯವೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸುಕ್ರಿಸ್ತ ಅಂತಿಮ ಘಟ್ಟದಲ್ಲಿ ಆಗಿರುವಂಥ ಈ ರೂಪಾಂತರ ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಆ ಒಂದು ಬಂಗಾರದ ಕರವನ್ನು ಮಾಡಿ ದೇವರ ವಿರುದ್ಧ ಪಾಪ ಮಾಡಿದ ನಂತರ ದೇವರು ಮೋಶೆಯ ಮುಖಾಂತರ ಮತ್ತೆ ಒಡಂಬಡಿಕೆಯನ್ನು ಮರುಸ್ಥಾಪನೆ ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೋಶೆ ಸೀನಾಯಿ ಪರ್ವತದಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವಾಗ ಅವನು ಕೆಳಗೆ ಇಳಿದಾಗ ಅವನ ಮುಖವು ಏರುತ್ತಿತ್ತು, ದೇವರ ಮಹಿಮೆಯಿಂದ ಪ್ರಕಾಶಗೊಂಡಿತ್ತು ಎಂಬುದಾಗಿ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥ ವಿಷಯ. ಅದೇ ರೀತಿಯಲ್ಲಿ ಮಾರ್ಕನ ಬರೆಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಾದ ಪೇತ್ರ, ಯಾಕೋಬ, ಯೋಹಾನರನ್ನು ಆ ಒಂದು ರೂಪಾಂತರ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ತನ್ನ ಮಹಿಮೆಯನ್ನು ರೂಪಾಂತರ ಮೂಲಕ ಆತನು ಪ್ರಕಟಿಸಿದಾನೆಂಬುದಾಗಿ ಸತ್ಯವನ್ನು ಇವತ್ತು ನಾವು ಗ್ರಹಿಸಿಕೊಳ್ಬೇಕು. ಅಷ್ಟು ಮಾತ್ರಕ್ಕಲ್ಲ, ಇದು ಶಿಲುಬೆಗೆ ಹೋಗುವ ಮುನ್ನ ನಡೆದ ಘಟನೆ. ಆದರೆ ಇದು ನೋವಿಗೆ ಮುಂಚೆ ದೇವರು ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಿನ್ನೆ ಕೂಡ ನಾವು ನೋಡಿಕೊಂಡಿದ್ದೇವೆ. ಇವತ್ತು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿರಿ, ಮುಖ್ಯವಾದ ಸತ್ಯ ಏನೆಂಬುದಾಗಿ ನೋಡುವಾಗ ಹಳೆಯ ಒಡಂಬಡಿಕೆ ಪ್ರಾಮುಖ್ಯವಾದ ಸಂಗತಿ ಇವತ್ತು ತಿಳ್ಕೊಳ್ರಿ. ಇವತ್ತು ನಮ್ಮ ವಾಕ್ಯದ ಪರಿಪೂರ್ಣವಾದ ಕಾನ್ಸೆಪ್ಟ್ ಏನೆಂಬುದಾಗಿ ನೋಡುವಾಗ ಹಳೆಯ ಒಡಂಬಡಿಕೆ ಅದು ಪ್ರತಿಬಿಂಬಿಸುವಂಥ ಮಹಿಮೆಯಾಗಿದೆ. ಆದರೆ ಹೊಸ ಒಡಂಬಡಿಕೆ ಅದು ಒಳಗಿನ ರೂಪಾಂತರವಾಗಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನೋಡಿರಿ, ಮೊಟ್ಟಮೊದಲಾಗಿ ನಾವು ಹಳೆಯ ಒಡಂಬಡಿಕೆ ಹೋಗೋಣ. ಪ್ರತಿಬಿಂಬಿಸುವ ಮಹಿಮೆ ಅದು ಯಾರ ಅನುಭವ? ಮೋಶೆಯ ಅನುಭವ. ಇಲ್ಲಿ ನೋಡಿರಿ, ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 29ನೇ ವಚನ ನೋಡುವಾಗ, ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 29ನೇ ವಚನ ನೋಡ್ರಿ. ಮೋಶೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಹಿಡಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ದೇವರ ವಾಕ್ಯವೇ ಹೇಳ್ತಾ ಇದೆ, ಮೋಶೆಯ ಒಂದು ಮುಖ ಯೆಹೋವನ ಸಂಗಡ ಮಾತನಾಡಿ ಹೇಳಿದಾಗ ಅವನ ಮುಖ ಏನಾಯಿತು? ಪರಿಪೂರ್ಣವಾಗಿ ಪ್ರಕಾಶಮಾನವಾಯಿತು ಎಂಬುದಾಗಿ ದೇವರ ವಾಕ್ಯವೇ ಹೇಳ್ತಿದ್ರಿ. ಇಲ್ಲಿ ನಾವು ಗಮನಿಸುವಾಗ ಇಲ್ಲಿ ಆಳವಾದ ಸತ್ಯತೆಗಳು ಏನೆಂಬುದಾಗಿ ತಿಳ್ಕೊಳ್ಳುವಾಗ ಮಹಿಮೆ ಅದು ದೇವರ ಸನ್ನಿಧಿಯಿಂದ ಬರುವಂಥದ್ದಾಗಿದೆ. ಮೊದಲನೇ ವಿಷಯ ನೋಡ್ರಿ, ಅದೇ ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 11ನೇ ವಚನದಲ್ಲಿ ಆ ಮಾತನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಏನು ಇಲ್ಲಿ ಮೋಶೆ ಸ್ಪಷ್ಟವಾಗಿ ಯಾರೊಟ್ಟಿಗೆ ಮಾತನಾಡ್ತಾರೆ? ದೇವರೇ ಮೋಶೆಯೊಟ್ಟಿಗೆ ಮಾತನಾಡ್ತಾರೆ. ಅದು ಮುಖಾಮುಖಿಯಾಗಿ ಎಂಬುದಾಗಿ ಹೇಳ್ತಾರೆ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆಗೆ 33ನೇ ಅಧ್ಯಾಯ 11ನೇ ವಚನ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನಾಡ್ತಿದ್ದನು. ನೋಡ್ರಿ, ನಾವು ಸ್ನೇಹಿತರು ಯಾವ ರೀತಿಯಲ್ಲಿ ಮುಖಾಮುಖಿ ಮಾತನಾಡ್ತೀವೋ ಆ ರೀತಿಯಲ್ಲಿ ಮೋಶೆಯೊಟ್ಟಿಗೆ ದೇವರು ಮಾತನಾಡ್ತಿದ್ದಾನೆ. ಅಂದರೆ ದೇವರ ಸನ್ನಿಧಿಯಿಂದ ಆ ಮಹಿಮೆ ಬರುವಂಥದ್ದಾಗಿದೆ ಎಂಬುದಾಗಿ ಸತ್ಯವನ್ನು ನಾವು ಇವತ್ತು ತಿಳ್ಕೋಬೇಕು ಪ್ರಿಯರೇ. ಯಾವಾಗ ದೇವರ ಸನ್ನಿಧಿ ನಮ್ಮಲ್ಲಿ ಇರುವಾಗ. ನೋಡ್ರಿ, ಒಂದು ಉದಾಹರಣೆ ನೋಡುವಾಗ ಇಲ್ಲಿ ಚಂದ್ರನು ತನ್ನ ಸ್ವಂತ ಬೆಳಕಲ್ಲ. ನಮಗೆ ಇವತ್ತೆಲ್ಲ ಈ ವಿಷಯಗಳು ಮಕ್ಕಳಿಗೆಲ್ಲರೂ ಗೊತ್ತು. ಸೈನ್ಸ್ ಎಲ್ಲ, ಫಿಸಿಕ್ಸ್ ಯಾರು ಓದ್ತಿದ್ದಾರೆ ಅವ್ರಿಗೆಲ್ಲ ವಿಷಯಗಳು ಗೊತ್ತು. ತನ್ನ ಸ್ವಯಂ ಪ್ರಕಾಶಿತನ ಅಲ್ಲ, ಹೌದಾ? ಯಾರಿಂದ ಬರ್ತಾನೆ? ಅದು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವಂಥವನು ಚಂದ್ರನಾಗಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ಮೋಶೆಯು ಸಹ ದೇವರಿಂದ ಬಂದಿರುವಂಥ ಮಹಿಮೆಯನ್ನು ಮಾತ್ರ ಅಲ್ಲಿ ಪ್ರತಿಬಿಂಬಿಸಿದ್ದು. ದೇವರ ಮಹಿಮೆ ಅದು ಮೋಶೆ ಮಹಿಮೆ ದೇವರಿಂದ ಬಂದದ್ದು ಎಂಬ ಸತ್ಯವನ್ನು ನಾವು ಇವತ್ತು ತಿಳ್ಕೋಬೇಕು ಪ್ರಿಯರೇ. ಎರಡನೇ ವಿಷಯ ನೋಡುವಾಗ ಆ ಒಂದು ಮಹಿಮೆ ಅದು ತಾತ್ಕಾಲಿಕವಾಗಿತ್ತು ಎಂಬ ಸತ್ಯತೆಯನ್ನು ನಾವು ಗ್ರಹಿಸಿಕೊಳ್ಬೇಕು. ಅಪೊಸ್ತಲನಾದ ಪೌಲನು 2ನೇ ಕೊರಿಂಥಿ ಪತ್ರಿಕೆ ಅಲ್ಲಿ 3ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿ ಮಾತನಾಡ್ತಿದ್ದಾನೆ. ಏನೆಂಬುದಾಗಿ ನೋಡುವಾಗ ಅದು ಬರ್ತಾ ಕಮ್ಮಿ ಆಗುವಂಥ ಮಹಿಮೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, 2ನೇ ಕೊರಿಂಥಿ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ ಮತ್ತು 13ನೇ ವಚನ ನೋಡ್ಕೊಳ್ಳಿ. ಹೀಗಿರಲಾಗಿ ನೆಡುವವನಾಗಲಿ 2ನೇ ಕೊರಿಂಥಿ 3ನೇ ಅಧ್ಯಾಯ 7ನೇ ವಚನ. ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾಗಿ ಅಕ್ಷರಗಳ ಆಧಾರಗೊಂಡಿದ್ದರೂ ಪ್ರಭಾವದಿಂದ
ಕೂಡಿದ್ದಾಗಿತ್ತು. ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಬಂದ ಪ್ರಕಾಶವು ಅದು ಕುಂದು ಹೋಗುವಂಥದ್ದಾಗಿದ್ದರು. ಅದೇನಾಗುವಂಥದ್ದಾಗಿದೆ? ಕುಂದಿ ಹೋಗುವಂಥದ್ದಾಗಿದ್ದರು ಅಂತ ಹೇಳ್ತದೆ. ಅಂದರೆ ಅದು ಬರ್ತಾ ಬರ್ತಾ ಕಮ್ಮಿ ಆಗುವಂಥದ್ದು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. 13ನೇ ವಚನದಲ್ಲಿ ನೋಡುವಾಗ, ನಾವು ಮೋಶೆಯಂತೆ ಮಾಡುವುದಿಲ್ಲ, ಗತಿಸಿ ಹೋಗುವಂಥವರ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದಾನೆ. ಅಂದರೆ ನೋಡ್ರಿ, ಅತ್ಯಂತ ಗತಿಸಿ ಹೋಗುವಂಥವ್ರ ಅಂತ್ಯವನ್ನು ಇಸ್ರಾಯೇಲ್ ಕಣ್ಣಿಟ್ಟು ನೋಡಬಾರದೆಂದು ಅವನ ಮುಖದ ಮೇಲೆ ಮುಸುಕನ್ನು ಹಾಕಿಕೊಳ್ತಾ ಇದ್ದನು. ಇದು ಏನು ಅರ್ಥ ಎಂಬುದಾಗಿ ನೋಡುವಾಗ, ಅದು ನಿಧಾನವಾಗಿ ಅದು ಕುಂದಿ ಹೋಗುವಂಥ ಮಹಿಮೆಯಾಗಿ ಕಾಣ್ತಾ ಇದೆ. ಅದು ಎಷ್ಟು ಮಾತ್ರಕ್ಕೂ ಶಾಶ್ವತವಾದದ್ದಲ್ಲ ಎಂಬುದಾಗಿ ನಾವು 2 ವಚನಗಳಿಂದ ನಾವು ತಿಳ್ಕೋಬೇಕು. ಅಷ್ಟು ಮಾತ್ರಕ್ಕಲ್ಲ, 3ನೇ ವಿಷಯ ನೋಡುವಾಗ ಮುಖದ ಮೇಲಿನ ಮುಸುಕು ಎಂಬುದಾಗಿ, ಇದರ ಆತ್ಮಿಕ ಸತ್ಯ ಎಂಬುದಾಗಿ ನೋಡುವಾಗ, ಮುಖದ ಮೇಲಿನ ಮುಸುಕು ಅದು ಆತ್ಮೀಕ ಅಂಧತ್ವಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ, ಆವಾಗಲೇ ನಾವು ನೋಡಿರುವಂಥ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ ಅದರ 33ನೇ ವಚನದಲ್ಲಿ ನಾವು ನೋಡುವಾಗ ಆ ಮಾತನ್ನು ನೋಡಿದರೆ, ಮೋಶೆ ಅವರ ಸಂಘ ಮಾತನಾಡುವುದನ್ನು ಮುಗಿಸಿದಾಗ ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಂಡನು. ಯಾವಾಗಲೇ ಓದಿರುವಂಥ ಮಾತನ್ನು ಕೂಡ ನಾವು ಆ ಮಾತನ್ನು ಕಾಣಬಹುದು. ಅದೇ 2ನೇ ಕೊರಿಂಥಿ ಅದೇ 3ನೇ ಅಧ್ಯಾಯ ನೋಡ್ರಿ 14ನೇ ವಚನ ನೋಡುವಾಗ, 2 ಕೊರಿಂಥಿಯನ್ಸ್ 3ನೇ ಅಧ್ಯಾಯ 14-16 ವಚನಗಳು ನೋಡುವಾಗ ಆ ವಾಕ್ಯವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆದರೆ ಅವರ ಬುದ್ಧಿ ಮಂದವಾಯಿತು, ಈ ದಿನದವರೆಗೂ ಹಳೆಯ ಒಡಂಬಡಿಕೆಯ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡ್ತಾ ಇರುತ್ತದೆ. ಈ ದಿನದವರೆಗೂ ಮೋಶೆ ಗ್ರಂಥ ಪಾರಾಯಣ ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಎಷ್ಟು ಶ್ರೇಷ್ಠವಾದ ಸತ್ಯ ನೋಡ್ರಿ. ಆ ಮುಸುಗು ಕ್ರಿಸ್ತನ ಕಡೆಗೆ ತೆಗೆದುಕೊಂಡಾಗ ಅದು ತೆಗೆಯಲ್ಪಡುವಂಥದ್ದು ಎಂಬುದಾಗಿ ಇಲ್ಲಿ ಮೋಶೆಯ ಗುರುತ ಅಂತ, ಅಂದರೆ ಅದು ಟೆಂಪ್ರರಿ, ದಟ್ ಈಸ್ ನಾಟ್, ಅಂದರೆ ಅವ್ರಿಗಿರುವಂಥ ಆತ್ಮೀಯ ಅಂಧತ್ವದ ಕುರಿತು ಇಲ್ಲಿ ಅಪೊಸ್ತಲ ಪೌಲನು ಆ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಜನರು ನೇರವಾಗಿ ಅಲ್ಲಿ ಮಹಿಮೆಯನ್ನು ನೋಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಮುಸುಕು ಅದು ಬೇರ್ಪಡಿಸಬೇಕಾಗಿತ್ತು, ಅದು ಬೇರ್ಪಡಿಸುವ ಒಂದು ಚಿಹ್ನೆಯಾಗಿತ್ತು ಎಂಬ ಸತ್ಯವನ್ನು ಇಲ್ಲಿ ನಾವು ತಿಳ್ಕೋಬೇಕು ಪ್ರಿಯರೇ. ಇದು ಆತ್ಮೀಯ ಅಂಧತ್ವಕ್ಕೆ ಅದು ಸಾದೃಶ್ಯವಾಗಿದೆ. ಅದು ಕ್ರಿಸ್ತು ಬರೋವರೆಗೂ ಬದಲಾವಣೆ ಆಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಮೋಶೆ ಮಹಿಮೆಯನ್ನು ಹೊಂದಿದ್ದೂನು, ಆದರೆ ಅದು ಮುಚ್ಚಲ್ಪಡಬೇಕಾಯಿತು. ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಮುಸುಕು ಹಾಕ್ಕೊಳ್ಬೇಕಾಯಿತು. ಎಲ್ಲರೇ ಪ್ರಾಮುಖ್ಯವಾಗಿ 2ನೇ ಅಂಶಕ್ಕೆ ನಾವು ಬರುವಾಗ, ಹೊಸ ಒಡಂಬಡಿಕೆಗೆ ಪ್ರಕಟವಾಗಿರುವಂಥ ಮಹಿಮೆ. ಮೊದಲನೇದಾಗಿ ಏನು ನೋಡಿದ್ದೇವೆ ನಾವು? ಅದು ಪ್ರತಿಬಿಂಬಿಸುವಂಥ ಮಹಿಮೆ, ಅದು ಮೋಶೆಯ ಅನುಭವ. 2ನೇದಾಗಿ ಪ್ರಕಟವಾಗುವ ಮಹಿಮೆ ಹೊಸ ಒಡಂಬಡಿಕೆಯಲ್ಲದು ಯಾರದು? ಕ್ರಿಸ್ತನ ಒಂದು ರೂಪಾಂತರ. ಭಾಳ ಆಳವಾದ ಸತ್ಯವತ್ತು ನಾವು ಧ್ಯಾನ ಮಾಡ್ತೀವಿ ನೋಡ್ರಿ. ಮಾರ್ಕನ ಸುವಾರ್ತೆಯ 9ನೇ ಅಧ್ಯಾಯ 2ನೇ ವಚನಗಳು ನೋಡುವಾಗ, ಮಾರ್ಕ್ 9:2 ಆ 2-3 ವಚನಗಳನ್ನು ನೋಡುವಾಗ, 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನು ಮತ್ತು ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣು ಮುಂದೆ ಆತನ ರೂಪ ಬೇರೆ ಆಯಿತು. ಆತನ ವಸ್ತ್ರಗಳು ಬಹು ಬೆಳ್ಳಿಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಿಗೆ ಮಾಡಲಾರನೆಂಬ ಸತ್ಯವನ್ನು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ನೋಡ್ರಿ, ಈ ಸತ್ಯ ಏನೆಂಬುದಾಗಿ ನೋಡುವಾಗ ನೋಡ್ರಿ, ಮೊಟ್ಟ ಮೊದಲನೇ ವಿಷಯ, ಕರ್ತನೇ ಯೇಸು ಕ್ರಿಸ್ತನೇ ಆ ಮಹಿಮೆಗೆ ಮೂಲಾಧಾರವಾಗಿದ್ದಾನೆ. ಆತನೇ ಮಹಿಮೆಗೆ ಆ ಮೂಲ ಎಂಬುದಾಗಿ ವಿಷಯವನ್ನು ನಾವು ತಿಳ್ಕೋಬೇಕು. ಯಾಕೆಂದರೆ ಹೆಬ್ರಿ ಗ್ರಂಥಕರ್ತನು ಸಹ 1ನೇ ಅಧ್ಯಾಯ 3ನೇ ವಚನದಲ್ಲಿ ಆ ಮಾತನ್ನು ಹೇಳ್ತದೆ. ತೇಜಸ್ಸಿಗೆ ಆತನ ಕಾರಣನಾಗಿ ಎಂಬುದಾಗಿದೆ ಅಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಹೆಬ್ರಿ 1:3, ಈತನು ದೇವರ ಪ್ರಭಾವದ ಪ್ರಕಾಶವು, ಯಾರು? ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಈತನು ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ ಎಂಬುದಾಗಿ ಆತನು ಅಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. ನಾವು ಆತನ ಮಹಿಮೆಯನ್ನು ಕಂಡೆವು ಎಂಬುದಾಗಿ. ಅಂದರೆ ಇಲ್ಲಿ ಮೋಶೆ ಯಾವುದಕ್ಕೆ ಸಮಾನ? ಪ್ರತಿಬಿಂಬಿಸುವ ಒಂದು ಮಹಿಮೆಗೆ ಸಮಾನ ಕಾಣ್ತಂದರೆ ಅದು ಸ್ವಯಂ ಪ್ರಕಾಶನಲ್ಲ, ಅದು ದೇವರಿಂದ ಬಂದಿದ್ದು. ಆದರೆ ಯೇಸು ಕ್ರಿಸ್ತನು ಆತನ ಮಹಿಮೆಗೆ ಆತನೇ ಪ್ರಭಾವದ ತೇಜಸ್ಸು, ಅಂದರೆ ಆತನೇ ಮೂಲಾಧಾರವಾಗಿದ್ದಾನೆ. ಆ ಮಹಿಮೆಗೆ ಆತನೇ ಎಂಬುದ ಸತ್ಯವನ್ನು ನಾವು ಇವತ್ತು ಗ್ರಹಿಸ್ಕೋಬೇಕು ಪ್ರಿಯರೇ. 2ನೇದಾಗಿ ನೋಡುವಾಗ, ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಏನು ತೋರಿಸ್ತಾ ಇದೆ? ಪ್ರವಾದಿಗಳು ಕ್ರಿಸ್ತನನ್ನು ತೋರಿಸುವಂಥವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. 4ನೇ ಅಧ್ಯಾಯದಲ್ಲಿ ಮೋಶೆ ಮತ್ತು ಎಲಿಯ ಇಲ್ಲಿ ಕಾಣ್ತಾ ಇದ್ದಾರೆ ನೋಡ್ರಿ. ಇದಲ್ಲದೆ 4ನೇ ಅಧ್ಯಾಯ ನೋಡ್ರಿ, 4 ವಚನದಲ್ಲಿ 9:4, ಇದಲ್ಲದೆ ಎಲಿಯನು ಮೋಶೆಯು ಅವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತನಾಡ್ತಾ ಇದ್ದರು. ಇದೇ ಮಾತನ್ನು ಪ್ರಿಯರೇ
ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 24ನೇ ಅಧ್ಯಾಯ 27ರ ವಚನದಲ್ಲಿ ಆ ಶಿಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ. 24-27ರಲ್ಲಿ ನೋಡುವಾಗ ಆ ಸತ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಮೋಶೆಯು ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ತೋರಿಸ್ತಾ ಇದ್ದಾನೆ, ವಿವರಿಸ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರತಿಯೊಂದು ಶಾಸ್ತ್ರವು ಪ್ರತಿಯೊಂದು ವಿಷಯವೂ ಸಹ ಅದು ಯಾವುದಕ್ಕೆ ತೋರಿಸುವಂಥದ್ದಾಗಿದೆ, ಯಾವುದಕ್ಕೆ ಕೇಂದ್ರೀಕೃತವಾಗಿ ಮಾಡುವಂಥದ್ದಾಗಿದೆ ಒಟ್ಟು ಅಂತಂದರೆ ನಾವು ಗಮನಿಸುವಂಥ ವಿಷಯ ಎಲ್ಲ ಶಾಸ್ತ್ರಗಳು ಯೇಸು ಕ್ರಿಸ್ತನ ಕಡೆಗೆ ತೋರಿಸುವಂಥದ್ದಾಗಿದೆ ಎಂಬುದಾಗಿ ಆತ್ಮಿಕ ಸತ್ಯವನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ಪ್ರಿಯ. ಮೂರನೇ ವಿಷಯ ನೋಡುವಾಗ ತಂದೆಯ ಒಂದು ಧ್ವನಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಅಂತಿಮ ಘೋಷಣೆಯಲ್ಲಿ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಮಾರ್ಕನ 9:7ನೇ ಅಧ್ಯಾಯದಲ್ಲಿ ಈತನೇ ನನ್ನ ಪ್ರಿಯ ಕುಮಾರನೆಂಬುದಾಗಿ ಆತನು ಇಲ್ಲಿ ನೋಡ್ರಿ ಯೇಸು ಕ್ರಿಸ್ತನ ಕುರಿತಾಗಿರುವಂಥ ವಿಷಯ ತಂದೆಯಾದ ದೇವರಲ್ಲಿ ಮಾತ್ರ. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗೆ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳ್ರಿ ಎಂದು ಆಕಾಶವಾಣಿ ಆಯಿತು. ಈತನು ನನ್ನ ಪ್ರಿಯನಾಗಿರುವ ಮಗನು ಅಂತೂ ಯೇಸು ಕ್ರಿಸ್ತನ ಕುರಿತು ತಂದೆಯಾದ ದೇವರಲ್ಲಿ ದೃಢಪಡಿಸ್ತಾ ಇದ್ದಾನೆ. ಅಂತಿಮವಾಗಿ ಆತನ ಘೋಷಣೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ದೇವರು ಹೇಳುವಂಥದ್ದು ಇನ್ನು ಮುಂದೆ ಯೇಸುವೇ ಕೇಂದ್ರ, ಆತನೇ ಸೆಂಟರ್ ಆಫ್ ಅಂದರೆ ಏನಂತೀವಲ್ಲ ಸೆಂಟರ್ ಪಾಯಿಂಟ್, ಆತನೇ ಕೋರ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಈ ದೇವರು ಹೇಳುವಂಥ ಮಾತು, ದೇವರು ಪ್ರಕಟಿಸಿರುವಂಥ ವಿಷಯ ಇನ್ಮೇಲೆ ಏನಿದ್ರೂ ಸಹ ಯೇಸು ಕ್ರಿಸ್ತನ ಮುಖಾಂತರ ಏನೋ ವಿಷಯವನ್ನು ಅಲ್ಲಿ ತಿಳಿಯಪಡಿಸ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ನಮಗೆ ಪ್ರಭಾವಶಾಲಿಯಾದ ವಾಕ್ಯ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಮೋಶೆ ದೇವರ ಮಹಿಮೆಯನ್ನು ಕಂಡನು, ಆದರೆ ಯೇಸು ಕ್ರಿಸ್ತನೇ ಆ ಮಹಿಮೆಯಾಗಿದ್ದಾನೆ ನಾವು ಸತ್ಯವನ್ನು ಇವತ್ತು ನಾವು ಗ್ರಹಿಸಿಕೊಳ್ಬೇಕು ಪ್ರಿಯರೇ. ಮೂರನೇ ವಿಷಯ ನೋಡುವಾಗ ಪ್ರಾಮುಖ್ಯವಾಗಿ ಬಿಡುಗಡೆಗೊಂಡ ಮಹಿಮೆ, ಅದು ಶಿಲುಬೆಯ ರಹಸ್ಯ ಏನೆಂಬುದಾಗಿ ನೋಡುವಾಗ ಈ ಮಹಿಮೆ ಎಲ್ಲಿ ಬಿಡುಗಡೆ, ಶಿಲುಬೆಯ ಒಂದು ರಹಸ್ಯವಾಗಿದೆ ಪ್ರಿಯರೇ. ಶಿಲುಬೆಯಲ್ಲಿ ಆ ಮಹಿಮೆಯನ್ನು ಬಿಡುಗಡೆಗೆ ನಾವು ಕಾಣಬಹುದು ಪ್ರಿಯರೇ. ಯಾಕಂದರೆ ಯೋಹಾನ 12:23 ವಾಕ್ಯ ಹೇಳುವಂಥ ಮಾತೇನೆಂದರೆ, ಯೇಸು ಕ್ರಿಸ್ತ ಸ್ವತಃ ಹೇಳ್ತಾನೆ, ಈ ಮಾನವನ ಮಗನು ಮಹಿಮೆಯನ್ನು ಪಡೆಯುವ ಸಮಯ ಬಂದಿದೆ ಎಂಬುದಾಗಿ ಮನುಷ್ಯಕುಮಾರನ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಜಾನ್ 12:23 ಆ ಮಾತು ಹೇಳ್ತಿದ್ದಾನೆ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ಇವೆಲ್ಲ ವಿಷಯಗಳು ಸಹ ಯೇಸು ಕ್ರಿಸ್ತನ ಶಿಲುಬೆಗೆ ಹತ್ತಿರವಾಗಿರುವಂಥ ತನ್ನ ಶಿಷ್ಯರೊಟ್ಟಿಗೆ ಆತನು ಹೇಳುತ್ತಿರುವಂಥ ಮಾತುಗಳಾಗಿ ಇಲ್ಲಿ ನಾವು ಕಾಣಬಹುದು ಪ್ರಿಯರೇ. ಆಶ್ಚರ್ಯವೇನೆಂದರೆ, ಇಲ್ಲಿ ನೋಡ್ರಿ, ಮಹಿಮೆ ಅದು ಎಲ್ಲಿ ತೋರಿಸಲ್ಪಡುವಂಥದ್ದಾಗಿದೆ, ಇಲ್ಲಿ ರೂಪಾಂತರನಾಗಿದೆ. ಆದರೆ ನಿಜವಾದ ಮಹಿಮೆ ಅದು ಎಲ್ಲಿ ಬಿಡುಗಡೆ ಆಗ್ತಿದೆ ಎಂಬುದಾಗಿ ನೋಡುವಾಗ ಕ್ರೂಸಿಯ ಮೇಲೆ, ಕಲ್ವರಿ ಶಿಲುಬೆಯ ಮೇಲೆ ಎಂಬ ಸತ್ಯವನ್ನು, ಆ ಒಂದು ವಿಷಯವನ್ನು ನಾವು ಗ್ರಹಿಸ್ಕೋಬೇಕು. ಅದೇ ಶಿಲುಬೆಯ ರಹಸ್ಯ ಪ್ರಿಯರೇ. ಇಲ್ಲಿ ಆಳವಾದ ಸತ್ಯಗಳು ನಾವು ತಿಳ್ಕೋಬೇಕಾದ್ರೆ ಈ ಒಂದು ತೆರೆ ಅದು ಛಿದ್ರವಾಯಿತು ಅಥವಾ ಅದು ಬೇರ್ಪಟ್ಟಿತು ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನದಲ್ಲಿ ನಾವು ನೋಡ್ಬೋದು. ಆ ಶಿಲುಬೆಯ ಮೇಲೆ ಪ್ರಕಟವಾಗಿರುವಂಥ ಬಿಡುಗಡೆ ಆಗಿರುವಂಥ ಮಹಿಮೆ ನೋಡ್ರಿ. ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ನೋಡ್ರಿ, ಏನಂತೆ, ದೇವಾಲಯದ ಒಂದು ತೆರೆ 2 ಭಾಗವಾಯಿತು, ಕೆಳಗಿನವರೆಗೂ ಮೇಲಿಂದ ಹರಿದು ದೇವರ ಸನ್ನಿಧಿಗೆ ನೇರ ಪ್ರವೇಶ ಇಲ್ಲಿ ಕೊಡ್ತಾ ಇದ್ದಾನೆ. ಇನ್ನೇನು ಎಷ್ಟು ಮಾತ್ರಕ್ಕೂ ಅಲ್ಲಿ ದೂರವಿಲ್ಲ ಪ್ರಿಯರೇ. ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ನೋಡುವಾಗ ಅಲ್ಲಿ ಸಹ ಒಂದು ಮಾತು ನಾವು ಕಾಣಬಹುದು. 19-20 10ನೇ ಅಧ್ಯಾಯ 19ನೇ ವಚನ. ಹೀಗಿರುವುದರಲ್ಲಿ ಸಹೋದರರು, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸಿದ್ದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಲ್ಲೆಲೂಯ. ಇಲ್ಲಿ ನೋಡುವಾಗ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸಕ್ಕೆ ನಮಗೆ ಏನಾಯಿತು, ಧೈರ್ಯವು ಉಂಟಾಯಿತು ಎಂಬ ಒಂದು ಸ್ಪಷ್ಟತೆಯನ್ನು ಇಲ್ಲಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಅಂದರೆ ಇಲ್ಲಿ ಅಡ್ಡಿಯಾಗಿರುವಂಥ ತೆರೆ ಅದು ಟೆಂಪ್ರರಿ, ಅದು ಮುಸುಕು ಆತ್ಮೀಯ ಅಂತ ನಾವು ಆಗಲೇ ಓದಿದ್ವಿ, ಅದು ಛಿದ್ರವಾಗಿದೆ ಯೇಸು ಕ್ರಿಸ್ತನ ಮುಖಾಂತರ ಎಂಬುದಾಗಿ ಸತ್ಯವನ್ನು ಇಲ್ಲಿ ನಾವು ಅರ್ಥಕೋಬೇಕು. ಎರಡನೇ ವಿಷಯ ನೋಡುವಾಗ ಮಹಿಮೆ ಹೊರಗಿನಿಂದ ಒಳಗೆ ಬಂದಿದೆ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಕೊಲಸ್ಸೆ 1:27 ಇದೇ ಅಪೊಸ್ತಲನಾದ ಪೌಲನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅನೇಕ ವಿಷಯಗಳಿದ್ದಾವೆ ಇವತ್ತು, ಆದರೆ ಹೇಳಲಿಕ್ಕೆ ಸಮಯ ಇಲ್ಲ. ಮೇನ್ ವಿಷಯಗಳ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ನೋಡ್ರಿ, ನಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರ. ಈಗ ಎಲ್ಲಿದ್ದಾನೆ, ನಮ್ಮ ಒಳಗಿದ್ದಾನೆ ಎಂಬ ಸತ್ಯವನ್ನು, ಅಂದರೆ ಹೊರಗಿನಿಂದ ಅಲ್ಲಿ ಪ್ರಕಟವಾಗಿರುವಂಥ ಆ ಮಹಿಮೆ ನಮ್ಮ ಒಳಗೆ ಅದು ಕ್ರಿಸ್ತನ ಮುಖಾಂತರ ಬಂದಿರುವಂಥದ್ದಾಗಿದೆ ಎಂಬ ಸತ್ಯವನ್ನು ಇಲ್ಲಿ ನಾವು ಅರ್ಥಕೊಳ್ಬೇಕು ಪ್ರಿಯರೇ. ನಿಮ್ಮೊಳಗಿನ ಕ್ರಿಸ್ತ ಮಹಿಮೆ ನಿರೀಕ್ಷೆ ಎಂಬುದಾಗಿ ಆತನ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಮೂರನೇದು ನಾವು ಮುಂದಕ್ಕೆ ಹೋಗುವಾಗ
ನಾನು ಬೇಗನೆ ಹೋಗ್ತಿದ್ದೇನೆ. ಶಿಲುಬೆ ಅದು ನಾನು ಆವಾಗಲೇ ಹೇಳಿದೆ, ಇದು ಬಿಡುಗಡೆಯ ಒಂದು ಕೇಂದ್ರವಾಗಿ, ಶಿಲುಬೆ ಏನೆಂಬುದಾಗಿ ನೋಡುವಾಗ ಆ ಮಹಿಮೆಯನ್ನು ಬಿಡುಗಡೆ ಪಡಿಸಿರುವಂಥ ಒಂದು ಕೇಂದ್ರವಾಗಿ ಇಲ್ಲ ಕಾಣ್ತಾ ಇದ್ದೇವೆ. ಪರ್ವತದ ಅಥವಾ ರೂಪಾಂತರ ಬೆಟ್ಟದ ಮೇಲೆ ಆ ಮಹಿಮೆಯನ್ನು ತೋರಿಸಲಾಗಿದೆ, ಆದರೆ ಶಿಲುಬೆಯಲ್ಲಿ ಆ ಮಹಿಮೆ ಸ್ಪಷ್ಟವಾಗಿ ಬಿಡುಗಡೆ ಆಗಿರುವಂಥ ವಿಷಯವನ್ನು ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ನೋಡ್ರಿ, ಉದಾಹರಣೆ ನೋಡುವಾಗ ನಾನು ಆವಾಗಲೇ ಹೇಳಿದೆ ಕಳೆದ ದಿನದಲ್ಲಿ ಸಹ, ಅದು ಬೀಜ ಬಿತ್ತಿ ನೆಲದಲ್ಲಿ ಬಿದ್ದು ಸಾಯದೇ ಹೋದರೆ ಅದು ಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂದು ಮಾತನ್ನು ಯೋಹಾನ ಸುವಾರ್ತೆ 23ನೇ ಅಧ್ಯಾಯ 12ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಅವಾಗಲೇ ಧ್ಯಾನ ಮಾಡಿರುವಂಥ ಅದೇ ಯೋಹಾನ 12ನೇ ಅಧ್ಯಾಯ 24ನೇ ನೋಡ್ರಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯು ಕಾಳು ಭೂಮಿಯಲ್ಲಿ ಬಿದ್ದು ಸಾಯಿದರೆ ಒಂದೇ ಆಗಿ ಉಳಿಯದುವುದು, ಆದರೆ ಸತ್ತರೆ ಬಹಳ ಫಲವಾಗಿ ಕೊಡುವುದು. ಒಂದು ವೇಳೆ ಸಾಯದೇ ಹೋದರೆ ಅದು ಒಂದಾಗಿ ಉಳ್ಕೊಂತ, ಆದರೆ ಸತ್ತರೆ ಅದು ಬಹಳ ಫಲವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಕ್ರಿಸ್ತನ ತನ್ನ ಶಿಲುಬೆಯ ಮರಣದ ಮೇಲೆ ಆತನು ಸಾಯದಿದ್ದರೆ ಆ ಪ್ರಕಾಶವು ಒಂದು ವೇಳೆ ಆತನಲ್ಲಿರ್ತಿತ್ತು, ನಮ್ಮ ಒಳಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ಶಿಲುಬೆಯ ಮರಣದಲ್ಲಿ ಶಿಲುಬೆಯ ಮರಣದ ಮುಖಾಂತರ, ತನ್ನ ರಕ್ತದ ಮುಖಾಂತರ, ಕೃಷಿಯ ಮೇಲೆ ತಾನು ಅನುಭವಿಸಿದ ಎಲ್ಲ ಪರಿಸ್ಥಿತಿಗಳ ಮುಖಾಂತರ ಆ ಮಹಿಮೆಯನ್ನು ನಮ್ಮ ಒಳಗೆ ಆತನು ಕೊಟ್ಟಿದ್ದಾನೆ. ಆ ತೆರೆಯ ಅರಿಯುವ ಮುಖಾಂತರ ಇವು ಸ್ಪಷ್ಟತೆಯನ್ನು, ಈ ಒಂದು ಆತ್ಮೀಯ ಸತ್ಯವನ್ನು ತಿಳ್ಕೋಬೇಕೆಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಇಲ್ಲಿ ಪರ್ವತದಲ್ಲಿ ಬೆಟ್ಟದ ಮೇಲೆ ಮಹಿಮೆ ಕಾಣಿಸಿಕೊಂಡಿತು, ಆದರೆ ಶಿಲುಬೆಯಲ್ಲಿ ಅದು ಬಿಡುಗಡೆಗೊಂಡಿದೆ. ಪ್ರಿಯ ಸತ್ಯತೆ ನಾವು ಅರ್ಥಕೊಳ್ಬೇಕು. ಕೊನೆಯ ಘಟ್ಟ ನೋಡುವಾಗ ಅಂತಿಮ ಘಟ್ಟ, ಇವತ್ತು ಶಿಲುಬೆಯ ಅಂತಿಮ ಘಟ್ಟದಲ್ಲಿ ನಾವು ವಿಷಯವನ್ನು ಧ್ಯಾನ ಮಾಡ್ತಿದ್ದೇವೆ. ಅದರ 3ನೇ ವಿಷಯ ಕ್ರಿಸ್ತನ ರೂಪಾಂತರ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಜೀವನದಲ್ಲಿ ನೋಡ್ರಿ, ನಮ್ಮ ಅಂತಿಮ ಘಟ್ಟ ಏನೆಂಬುದಾಗಿ ನೋಡುವಾಗ ನಿನ್ನ ರೂಪಾಂತರ ಎಂಬ ಸತ್ಯತೆಯನ್ನು ಇವತ್ತು ತಿಳ್ಕೋಬೇಕು. 2ನೇ ಕೊರಿಂಥಿ 3ನೇ ಅಧ್ಯಾಯ 8-18ನೇ ವಚನದಲ್ಲಿ ನೋಡ್ರಿ, 2 ಕೊರಿಂಥಿಯನ್ಸ್ 3:18 ಭಾಳ ಶ್ರೇಷ್ಠವಾದ ಮಾತನ್ನು ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ನಾವೆಲ್ಲರೂ ಮುಸುಕು ತೆಗೆದಿರುವ ಅಂದರೆ ಆತ್ಮೀಯ ಅಂಧತ್ವವನ್ನು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗುತ್ತೇವೆ. ಆ ಪ್ರಭಾವದ ಸ್ವಾರೂಪ್ಯವೇ ನಾವು ಆಗ್ತೇವೆ. ಹಲ್ಲೆಲೂಯಾ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ನೋಡ್ರಿ, ಎಷ್ಟು ಶ್ರೇಷ್ಠವಾದ ಆ ಒಂದು ಶ್ರೇಷ್ಠತೆ ನನ್ನ ಜೀವನದಲ್ಲಿ ಕ್ರಿಸ್ತನ ಶಿಲುಬೆ ಮುಖಾಂತರ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆ ಪ್ರಭಾವ ಏನಂತೆ ನೋಡ್ರಿ, ಇನ್ನೊಂದ್ಸಲ ಹೋಗ್ತೇನೆ, ಆ ಪ್ರಭಾವ ಸ್ವಾರೂಪ್ಯವುಳ್ಳವರೇ ಆಗುತ್ತೆ ಅಂತ. ಮಹಿಮದಿಂದ ಅಧಿಕ ಪ್ರಭಾವಕ್ಕೆ, ಮುಸುಕು ತೆಗೆದ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬುದು ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ, ನಾವೇ ಆ ಸ್ವರೂಪವುಳ್ಳವರೇ ಆಗ್ತಾ ಇದ್ದೇವೆ. ಎಷ್ಟು ಶ್ರೇಷ್ಠವಾದ ಮಾತ್ರೆ ನಾವು ಗ್ರಹಿಸಿಕೊಳ್ಳಬೇಕು ಪ್ರಿಯರೇ. ಈ ಸತ್ಯವನ್ನು ನಾವು ಅರ್ಥಕೊಳ್ಬೇಕೆಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಜವಾಗಲೂ ಇದರ ಸತ್ಯ ಎಂಬುದಾಗಿ ನೋಡುವಾಗ ನಾವೇ ಅಲ್ಲಿ ರೂಪಾಂತರಗೊಳ್ಳುವರಾಗಿದ್ದೇವೆ. ಇದು ಹೊರಗಿನ ಬದಲಾವಣೆಯಲ್ಲ, ಇದು ಒಳಗಿನ ಸ್ವಭಾವದ ಪರಿವರ್ತನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಮಹಿಮೆಯಿಂದ ಮಹಿಮೆಗೆ ಅಂತ ಹೇಳ್ತಾ ಇದ್ದಾನೆ. 2ನೇದಾಗಿ ನೋಡುವಾಗ ನೋಡ್ರಿ, ಆ ಅದೇ ಪೌಲನು ರೋಮ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 9ನೇ ಇನ್ನೊಂದು ಶ್ರೇಷ್ಠವಾದ ಮಾತನ್ನು ಅಂತ ಹೇಳ್ತಾ ಇದ್ದಾನೆ. 8-9ರಲ್ಲಿ ನೋಡುವಾಗ ನಮಗೆ ಭಾಳ ವಾಕ್ಯ ಉತ್ತೇಜಪಡಿಸುವಂಥದ್ದು, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಿರುವುದಾದರೆ ಶರೀರ ಭಾವದನ್ನೆಲ್ಲ ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಅವನು ಕ್ರಿಸ್ತವನಲ್ಲ. ಆದರೆ ಕ್ರಿಸ್ತ ನಿಮ್ಮಲ್ಲಿ ದೇಹದ ನೋಡ್ರಿ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಆಧೀನರಾಗಿದ್ದೀರಿ. ಇಲ್ಲಿ ದೇವರ ಆತ್ಮನಿಗೆ ಆಧೀನರಾಗಿದ್ದೀರಿ. ಬೇರೆ ಟ್ರಾನ್ಸ್ಲೇಷನ್ ಭಾಳ ಸ್ಪಷ್ಟವಾಗಿದೆ. ಇಲ್ಲಿ ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರೇರೆ, ಮಹಿಮೆಯಿಂದ ದೇವರ ಆತ್ಮನಿಗೆ ಆ ಭಾವವನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಗಳಾಗಿ ಇದೀನೆಂಬುದಾಗಿ ಆ ವಾಕ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೂ ಸ್ಪಷ್ಟವಾಗಿ ನಿಮಗೆ ಇನ್ನೊಂದು ರೀತಿಯಲ್ಲಿ ನಮ್ಗೆ ತಿಳಿಸಬೇಕಂದ್ರೆ, 1ನೇ ಯೋಹಾನ ಪತ್ರಿಕೆ ಅಲ್ಲಿ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. 3ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಅಲ್ಲಿ ವಾಕ್ಯವು ಈ ರೀತಿಯಲ್ಲಿ ಇರ್ತದೆ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆಂದು ಬಲ್ಲೆವು. ನೋಡ್ರಿ, ಆತನ ಮಹಿಮೆ ಪ್ರತ್ಯಕ್ಷವಾಗುವಾಗ, ಕ್ರಿಸ್ತನ ಪ್ರತ್ಯಕ್ಷವಾದರೆ ನಾವು ಯಾವ ರೀತಿ ಇರ್ತೀವಿ? ಆತನ ಹಾಗೇ ಇರ್ತೇವೆಂಬು ಬಲ್ಲೆವು. ಎಂದರೆ ನಾವು ಯಾವ ರೀತಿಯಲ್ಲಿ ಆಗ್ತಿದ್ದೇವೆ? ಕ್ರಿಸ್ತನ ರೂಪದಲ್ಲಿ ನಾವು ಆಗುವಂಥ ವ್ಯಕ್ತಿಗಳು, ಈತನ ಸ್ವಾರೂಪ್ಯವನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವೆ ಎಂಬ ಶ್ರೇಷ್ಠ ವಾಕ್ಯವನ್ನು, ಶ್ರೇಷ್ಠ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಳುವ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ನೋಡ್ರಿ, ನಾವು ಮಹಿಮೆಯನ್ನು ಅಷ್ಟು ಮಾತ್ರಕ್ಕಲ್ಲ ಹೋರುವಂಥ ವ್ಯಕ್ತಿಗಳಾಗಿದ್ದೀವಿ ಲೋಕದಲ್ಲಿ ಜೀವಿಸುವಾಗ.
ಆ ಮಹಿಮೆಯನ್ನು ನಾವು ಒಳಗಡೆಯಿಂದ ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೀವಿ. ಕ್ರಿಸ್ತನಲ್ಲಿ ಅನೇಕ ವಿಷಯಗಳಿದ್ದಾವೆ ಪ್ರಿಯರೇ, ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ಆದರೆ ಇಷ್ಟು ಮಾತ್ರಕ್ಕಲ್ಲ, ಈ ಲೋಕದಲ್ಲಿ ಜೀವಿಸುವವರೆಗೂ ಸಹ ಆ ಮಹಿಮೆಯನ್ನು ನಾವು ಹೊರುವಂಥ ವ್ಯಕ್ತಿಗಳಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವೇ ದೇವರ ಏನಂತ ಲೋಕಕ್ಕೆ ಬೆಳಕಾಗಿದ್ದೇವೆ ಪ್ರಿಯರೇ. ಈ ಲೋಕದಲ್ಲಿ ಆ ಬೆಳಕನ್ನು ಇತರಿಗೆ ಚೆಲ್ಲುವಂಥ ವ್ಯಕ್ತಿಗಳಾಗಿ, ಇತರಿಗೆ ಪ್ರಕಾಶಿಸುವಂಥ ವ್ಯಕ್ತಿಗಳಾಗಿ ನಾವು ಜೀವನದಲ್ಲಿ ಇರಬೇಕೆಂಬ ಸತ್ಯವನ್ನು ಇವತ್ತು ವಾಕ್ಯದ ಮುಖಾಂತರ ತಿಳ್ಕೊಳ್ಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ನೋಡ್ರಿ, ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಾಗ ಖಂಡಿತವಾಗಿ ಅದನ್ನು ನಾವು ಪಡೆದುಕೊಳ್ಳುವಂಥ ವ್ಯಕ್ತಿಗಳಾಗಾದರೆ ನಾವು ಸಮಯವನ್ನು ಕಳೆಯುವಂಥ ವ್ಯಕ್ತಿಗಳಾಗಿರೋಣ. ಪಾಪ, ಭಯ, ಸಂಶಯ ಎಂಬ ಮುಸುಗುಗಳನ್ನು ನಾವು ತೆಗೆದು ಹಾಕಿಬಿಡೋಣ. ಅಷ್ಟು ಮಾತ್ರಕ್ಕಲ್ಲ, ಯೇಸುವಿನ ಸ್ವರವನ್ನು, ಯೇಸುವಿನ ಧ್ವನಿಯನ್ನು ಕೇಳುವಂಥ ವ್ಯಕ್ತಿಗಳಾಗಿರೋಣ. ನಮ್ಮೊಳಗಿನ ಮಹಿಮೆಯನ್ನು ಹೊರಗಡೆ ತೋರಿಸಿ, ಅಂದರೆ ಮಾತನಾಡೋದು ಆವಾಗಲೇ ನೋಡಿದ್ದೀವಿ, ಆತನ ಬೆಳಕನ್ನು ನಾವು ಇತರಿಗೆ ಆ ಮಹಿಮೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ಆ ಮಹಿಮೆ ನಾವು ಮಾತ್ರ ಇಟ್ಕೊಳ್ಳೋದಲ್ಲ, ಅನೇಕ ಮಂದಿ ಇನ್ನೂ ಅಂಧತ್ವದಲ್ಲಿದ್ದಾರೆ. ಆ ಮುಸುಕನ್ನು ಅವರ ಜೀವನದಲ್ಲಿ ಕೂಡ ನಾವು ತೆಗೆಯುವಂಥ ವ್ಯಕ್ತಿಗಳಾಗಿರೋಣ ಪ್ರಿಯರೇ. ದೇವರು ನಮ್ಮನ್ನು ಸುಧಾರಿಸಲು ಬಂದಿಲ್ಲ, ಆದರೆ ನಮ್ಮನ್ನು ಆತನ ರೂಪಾಂತರಿಸಲು ಬಂದಿದ್ದಾನೆ ಎಂಬ ಸತ್ಯವನ್ನು ಇವತ್ತು ತಿಳ್ಕೊಳ್ತಾ ಇದ್ದೇವೆ. ನಾವು ಕೆಲವೊಮ್ಮೆ ಒಳೆಯುವ ಮಾತ್ರವಲ್ಲ, ಕೆಲವು ಸಾರಿ ಮಾತ್ರ ಒಳೆಯುವಂಥ ವ್ಯಕ್ತಿಗಳಲ್ಲ, ಆದರೆ ನಾವು ನಿತ್ಯ ಪ್ರಕಾಶಿಸುವಂಥ ವ್ಯಕ್ತಿಗಳಾಗಿದ್ದೀವಿ ಎಂಬ ಸತ್ಯವನ್ನು ನಾವು ತಿಳ್ಕೊಬೇಕು ಪ್ರಿಯರೇ. ಶಿಲುಬೆ ನಮ್ಮನ್ನು ಕ್ಷಮಿಸುವುದು ಮಾತ್ರ ಅಂತಲ್ಲ, ಅನೇಕ ಸಾರಿ ಮಾತಾಡ್ತಿದ್ದಾನೆ, ಆದರೆ ನಮ್ಮ ಜೀವನವನ್ನೇ, ನಮ್ಮ ಪ್ರಕೃತಿಯನ್ನು, ನಮ್ಮ ಸ್ವಭಾವವನ್ನೇ ಬದಲಾಯಿಸುವಂಥದ್ದಾಗಿದೆ ಎಂಬುದಾಗಿ ಸತ್ಯವನ್ನು ತಿಳ್ಕೋಬೇಕು. ನಾವು ಕೇವಲ ಪ್ರತಿಬಿಂಬಿತ ಸ್ವಯಂ ಅಂದರೆ ಯಾವ ರೀತಿಯಲ್ಲಿ ಮೋಸ ಕೇವಲ ಅದೇ ರೀತಿಯಲ್ಲಿ ಪ್ರತಿಬಿಂಬಿಸುವಂಥ ವ್ಯಕ್ತಿಗಳಾಗಿರುವುದಲ್ಲ, ಆದರೆ ನಾವೇ ನಿತ್ಯ ಮಹಿಮೆಗೆ ಒಂದು ವಾಹಕ ಸಾಧನವಾಗಿದ್ದೇವೆ ಎಂಬ ಸತ್ಯವನ್ನು ನಾವು ತಿಳ್ಕೋಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ಇನ್ನೂ ನಿಜವಾಗಲೂ ಒಂದು ವೇಳೆ ಇವತ್ತು ವಾಕ್ಯದ ಕೆಳಗೆ ನಾವು ಧ್ಯಾನ ಮಾಡುವಾಗ ಇನ್ನೂ ನಮ್ಮ ಜೀವನದಲ್ಲಿ ಮುಸುಗಿದೆಯಾ, ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನೂ ಒಂದು ವೇಳೆ ಮುಸುಗಿದ್ದರೆ ಪ್ರಿಯರೇ, ಇನ್ನೂ ನನ್ನಲ್ಲಿ ಪಾಪ, ಅಂಧತ್ವ, ಸಂಶಯ, ಅನೇಕ ರೀತಿಯಾದಂಥ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಇದಾವ, ಒಂದು ಸಲ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಧರ್ಮಶಾಸ್ತ್ರದೊಳಗಿದೆಯಾ ಅಥವಾ ರೂಪಾಂತರದಲ್ಲಿದ್ದೀವಾ ಎಂಬ ಆಲೋಚನೆ ಮಾಡಿಕೊಳ್ಳೋಣ. ಇನ್ನೂ ಅನೇಕ ವಿಷಯಗಳಲ್ಲಿ ನೀನು ಬಿದ್ದು ಅದು ಇದು ಅನ್ಕೊತ ಈ ಲೋಕದ ಕಸ್ಟಮ್ಸ್, ಈ ಲೋಕದ ಟ್ರೆಡಿಷನ್ಸ್, ಅಂದರೆ ಧರ್ಮಶಾಸ್ತ್ರದ ರೀತಿಯಲ್ಲಿ ನಮ್ಮ ಜೀವನದ ಇನ್ನೂ ಹಳೆಯ ಒಂದು ಪಾಪದ ಸ್ವಭಾವವನ್ನು ಅದೇ ರೀತಿಯಲ್ಲಿ ನೀವು ಬಿದ್ದಿದೆಯಾ, ಅಥವಾ ಯೇಸು ಕ್ರಿಸ್ತನು ಕೊಟ್ಟಿರುವಂಥ ರೂಪಾಂತರದೊಳಗೆ ನಾವು ಬಂದಿರುವಂಥ ವ್ಯಕ್ತಿಗಳಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರಿಗೆ ಹೇಳೋಣ, ದೇವರಿಗೆ ಕರ್ತನೆ, ನಮ್ಮ ಜೀವನದಲ್ಲಿರೋ ಪ್ರತಿಯೊಂದು ಮುಸುಕನ್ನು ತೆಗೆದುಹಾಕಪ್ಪ ಅಂತ ಇವತ್ತು ಕೇಳಿಕೊಳ್ಳೋಣ. ನಾನು ಕೇವಲ ಸ್ಪರ್ಶವಲ್ಲ ರಾಜ, ರೂಪಾಂತರವನ್ನು ಬಯಸುತ್ತೇನೆ ಎಂದು ರೀತಿ ಎಂದು ಆತನಿಗೆ ಕೇಳಿಕೊಳ್ಳುವಂಥ ವ್ಯಕ್ತಿಗಳಾಗಿರೋಣ ಪ್ರಿಯರೇ. ನನ್ನ ಮಹಿಮೆ ಅಪ್ಪ, ನಿನ್ನ ಮಹಿಮೆ ನಮ್ಮೊಳಗೆ ವಾಸವಾಗಲಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಇವತ್ತು ಹಿಂದಿನಿಂದ ನಮ್ಮನ್ನು ಸಂಪೂರ್ಣವಾಗಿ ಬದಲಿಸಿ ಎಂಬುದಾಗಿ ಕೇಳಿಕೊಳ್ಳೋಣ ಪ್ರಿಯರೇ. ಈ ರೀತಿಯಲ್ಲಿ ನಾವು ದೇವರಲ್ಲಿ ಕೇಳಿಕೊಳ್ಳೋದಾದರೆ ಖಂಡಿತವಾಗಿ ನಮ್ಮ ಜೀವನವನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಇವತ್ತಿಗೂ ನಮ್ಮ ಮಟ್ಟಿಗೆ ಆತನ ಸಂಭಾಷಣೆ ಮಾಡಲಿಕ್ಕೆ, ಆತನ ಮಟ್ಟಿಗೆ ಅಪ್ಪ ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಆತನ ಇವತ್ತಿಗೂ ಸಾಧ್ಯವಾಗಿದೆ. ಅಂದರೆ ಇವತ್ತಿಗೂ ನಮಗೆ ಲಭ್ಯವಾಗಿದ್ದಾನೆ ಪ್ರಿಯರೇ. ಈ ಒಂದು ವೇಳೆ ಯಾವ ರೀತಿ ಇವತ್ತು ನನ್ನ ಜೀವನದಲ್ಲಿ ಆತ್ಮೀಯ ಅಂಧತ್ವದ ಮುಸುಗಾಕೊಂಡು ಇವತ್ತು ನೀನಿದೆಯಾ? ಆ ಮುಸುಗನ್ನು ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಆತನ ಹರಿದಾಕಿದ್ದಾನೆ. ಆತನ ಹತ್ರ ಬಂದರೆ ನಿನ್ನ ಜೀವನದಲ್ಲಿಯೂ ಸಹ ಆತನೇ ಆ ಮಹಿಮೆಯನ್ನು ನಿನ್ನ ಒಳಗೆ ಆತನು ಬರುವಂಥವನಾಗಿದ್ದಾನೆ. ಆತನ ಒಳಗೆ ಬರುವಾಗ ಆ ಮಹಿಮೆಗೆ ನೀನೇ ಸ್ವಾರೂಪ್ಯವಾಗಿ ಆತನ ಸ್ವಾರೂಪ್ಯವನ್ನು ಹೊಂದಿಕೊಂಡು ಆ ಸ್ವಾರೂಪ್ಯವನ್ನು ನೀನು ಹೊರಗಡೆ ಚೆಲ್ಲುವಂಥ ವ್ಯಕ್ತಿಯಾಗಿ ಆತನ ಮಾರ್ಪಡಿಸಲಿಕ್ಕೆ ಇಷ್ಟಪಡ್ತಿದ್ದಾನೆ. ಹಾಗಾದರೆ ಬರ್ತಿ ಆತನ ಮುಂದೆ ಪ್ರಿಯರೇ. ಮೋಶೆ ಕೆಲ ಕಾಲ ಮಾತ್ರ ಪ್ರಕಾಶಿಸುವಂಥ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಆದರೆ ಕ್ರಿಸ್ತನು ನಿನ್ನನ್ನು ನನ್ನನ್ನು ಶಾಶ್ವತವಾಗಿ ನಿತ್ಯತ್ವದ ಪ್ರಕಾಶಿಸುವವರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಶ್ರೇಷ್ಠವಾದ ಸೌಭಾಗ್ಯವನ್ನು ನಮ್ಮ ಜೀವನದಲ್ಲಿ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ನಿಜವಾಗಲೂ ಇದು ಶ್ರೇಷ್ಠವಾದ ಸಂಗತಿ. ಆತನ ರೂಪಾಂತರ ಆಗಿರುವಂಥ ಸಂದರ್ಭವನ್ನು ಇವತ್ತು ನಾವು ಧ್ಯಾನ ಮಾಡಿದ್ದೇವೆ. ಆ ರೂಪಾಂತರ ಬಿಡುಗಡೆ ಮಾಡಿದ್ದು ಕ್ರಿಸ್ತನ ಶಿಲುಬೆಯಲ್ಲಿ. ಆ ಒಂದು ಬಿಡುಗಡೆ ಇವತ್ತು ನನ್ನ ಜೀವನದಲ್ಲಿದೆಯಾ? ನಿಜವಾದ ಮಹಿಮೆಗೆ ವಾಹಕರಾಗಿ ನಾವಿದ್ದೀವ? ಆ ಮಹಿಮೆ ನಮ್ಮೊಳಗೆ ಆತನು ಬಂದಿದ್ದಾನ? ಆತ್ಮೀಯ ಅಂಧತ್ವದಲ್ಲಿದ್ದೀವ? ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತನ ಕಡೆಗೆ ಬರೋಣ. ಆತನ ಕಡೆಗೆ ಬರೋದಾದರೆ ನಮ್ಮನ್ನು ಸಹ ಮಹಿಮೆಗೆ ಕಾರಣಕರ್ತರಾಗಿ ನಮ್ಮನ್ನು ಆತನ ಸ್ವಾರೂಪ್ಯದಲ್ಲಿ ಬದಲಾವಣೆ ಮಾಡುವಂಥ ದೇವರಾಗಿದ್ದಾನೆ. ಕರ್ತನು ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಲಿ.